ಸ್ನೇಹಿತರೆ, ಇಲ್ಲಿ ನಾನು ಇವತ್ತು ನಿಮಗೆ ಏನು BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದಂಥವರಿಗೆ ಒಂದು ಬಂಪರ್ ಭರ್ಜರಿ ಗುಡ್ ನ್ಯೂಸ್ನ ತಿಳಿಸಿಕೊಡ್ತಾ ಇದ್ದೀನಿ. ಹೌದು, ಆ ಒಂದು ಗುಡ್ ನ್ಯೂಸ್ ಯಾವುದಂತ ನೀವು ತಿಳಿದುಕೊಳ್ಳಬೇಕಂತಂದ್ರೆ ನೀವು ಕಂಪ್ಲೀಟ್ ಆದಂಥ ವಿಡಿಯೋ ಕೊನೆಯವರೆಗೂ ನೋಡಿದಿರಿ ಅಂತಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗುತ್ತೆ. ಯಾರೇ ಆಗಿರ್ಬೋದು, BPL ಕಾರ್ಡ್ದಾರರಾಗಿರ್ಬೋದು ಮತ್ತು ಅಂತ್ಯೋದಯ ಕಾರ್ಡ್ದಾರರಾಗಿರ್ಬೋದು, ನೀವು ಎರಡೂ ಕಾರ್ಡ್ ಇದ್ದಂಥವರು ಸಂಪೂರ್ಣವಾಗಿ ವಿಡಿಯೋ ಕೊನೆಯವರೆಗೆ ನೋಡಿದ್ರಿ ಅಂತಂದರೆ ನೀವು ಕೂಡ ನನಗೆ ಕೊನೆಯಲ್ಲಿ ಕಾಮೆಂಟ್ ಮಾಡ್ತೀರಾ. ಹಾಗೆ ತಟ್ಟಂತ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೂಡ ಆಗ್ತೀರಂತ ನನ್ನ ಅಭಿಪ್ರಾಯ ಇದೆ. ನಿಮಗೆ ಆ ಥರ ಒಂದು ಖುಷಿ ಆಗುವಂಥ ಈ ಒಂದು ವಿಷಯ ತಿಳಿಸಿಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಾನು ಪದೇ ಪದೇ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾರೂ ಸಬ್ಸ್ಕ್ರೈಬ್ ಆಗದೆ ನೋಡಬೇಡಿ. ಇಲ್ಲಿ ಯಾಕೆ ಅಂತಂದರೆ ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೂ ಕೂಡ ನಿಮಗೂ ಸಂಪೂರ್ಣವಾದಂಥ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಒಂದು ವಿಷಯ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರಿ ಅಂತಂದ್ರೆ ನಾವು ಹಾಕಿರುವಂಥ ವಿಡಿಯೋಗಳು ನಿಮಗೆ ಪಟಕ್ಕಂತ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನೀವು ಪಟ್ಟಂತ ಬೇಗ ಕೆಲಸ ಆಗುತ್ತೆ. ನೀವು ನಿಮಗೆ ಬೇಕಾದ ವಿಷಯನ ತಿಳಿದುಕೊಂಡು ಹಾಗೆ ಎಕ್ಸಿಟ್ ಆದ್ರಿ ಅಂತಂದರೆ ಮುಂದೆ ಆ ವಿಷಯದ ಬಗ್ಗೆ ತಿಳಿಯಲ್ಲ. ಅದೇ ರೀತಿಯಾಗಿ ಇವತ್ತು ನಾನು BPL ಕಾರ್ಡ್ದಾರರಿಗೆ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ, ಬಡವರಿಗೆ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ನ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಹಾಲ್ ನೋಟಿಫಿಕೇಷನ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಸ್ನೇಹಿತರೆ, ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಬಡವರಿಗೆ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆ ಸ್ನೇಹಿತರೆ, ಇನ್ನೊಂದು ಲೈಕ್ ಕೂಡ ಮಾಡೋದು ಕೂಡ ಮರಿಬೇಡಿ. ಈ ವಿಡಿಯೋಗೆ ಪ್ರತಿಯೊಬ್ಬರು ಒಂದೊಂದು ಲೈಕ್ ಮಾಡಿದರೆ ನೀವು ಒಂದು 50 ಲೈಕ್ಸ್ ಆದರೂ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ ಎಷ್ಟು ಜನರು ಲೈಕ್ ಮಾಡ್ತೀರಂತ ನೋಡೋಣ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಇಲ್ಲಿ ಜೂನ್ ತಿಂಗಳಲ್ಲಿ, ಈ ಬರುವಂಥ ತಿಂಗಳು ಜೂನ್ ತಿಂಗಳಲ್ಲಿ ಪ್ರತಿಯೊಬ್ಬ ಒಂದು ರೇಷನ್ ಕಾರ್ಡ್ ಹೊಂದಿರುವಂಥ ವ್ಯಕ್ತಿಗೆ ಅಥವಾ ರೇಷನ್ ಕಾರ್ಡ್ದಾರರಿಗೆ ಇಲ್ಲಿ ಒಂದು ರೇಷನ್ ಕಾರ್ಡ್ ಇದ್ದಂಥವರಿಗೆ ಕೇಂದ್ರ ಸರ್ಕಾರ, ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿ ಬಡವರಿಗೆ BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂಥವರಿಗೆ 46 ವಸ್ತುಗಳನ್ನು ನೀಡುವ ಬಗ್ಗೆ ಒಂದು ತೀರ್ಮಾನನ ತೆಗೆದುಕೊಂಡಿದ್ದಾರೆ. ಹೌದು, ಇಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ಏನಪ್ಪ ಆ ಸರ್ಕಾರ ಈ ಸರ್ಕಾರ ಅಂತ ಬಿಡಿಸಿ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಬೇಡ. ಇಲ್ಲಿ ನೇರವಾಗಿ ಕೇಂದ್ರ ಸರ್ಕಾರ ಯಾವುದೇ ಬರಲಿ, ಕೇಂದ್ರ ಸರ್ಕಾರ BJP ಆಗಲಿ ಕಾಂಗ್ರೆಸ್ ಆಗಲಿ, ಈಗ ಮುಂದೆ ಬರುವಂಥದ್ದು ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಎರಡೂ ಒಟ್ಟುಗೂಡಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಮೇಲ್ಗಡೆ ಯಾವುದು ಬರುತ್ತೋ ಕಾಂಗ್ರೆಸ್ ಬಂದರೂ ಕೂಡ ಈ 46 ವಸ್ತುಗಳು ಕೊಡ್ತಾರಂತೆ, ಮತ್ತು BJP ಬಂದರೂ ಕೂಡ ಈ 46 ವಸ್ತುಗಳು. ಆ 46 ವಸ್ತುಗಳು ಯಾವುದು ಅನ್ನೋದು ಕೂಡ ನಾನು ನೆಕ್ಸ್ಟ್ ಬರುವಂಥ ಈ ಜೂನ್ ತಿಂಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಎಲ್ಲಿ ನೀಡ್ತಾರೆ ಅಂತ ನಿಮಗೂ ಕೂಡ ಅದನ್ನು ತಿಳಿಸ್ಕೊಡ್ತೀನಿ. ನೀವೇನು ಅರ್ಜಿ ಸಲ್ಲಿಸ್ಬೇಕಾ ಏನು ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಈ ಸ್ನೇಹಿತರೆ, ಇಲ್ಲಿ ಈ ಒಂದು 46 ವಸ್ತುಗಳು ಯಾವ್ಯಾವುದು ಅನ್ನೋದು ನಿಮಗೆ, ಅದು 46 ವಸ್ತು ಕೊಟ್ಟರೆ ನೀವು ಯಾವ ವಸ್ತುಗಳು ಕೊಂಡೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಟೂತ್ ಪೇಸ್ಟ್ ಹಿಡಿದು ಎಲ್ಲ ವಸ್ತುಗಳು ಬರುತ್ತೆ. 46 ವಸ್ತುಗಳಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಯಾವುದೇ ಒಂದು ಕೊಂಡುಕೊಳ್ಳುವ ಅವಶ್ಯಕತೆ ಇಲ್ಲ. 46 ವಸ್ತುಗಳಲ್ಲಿ ತುಂಬ ಅನುಕೂಲ ಆಗುವಂಥ ವಸ್ತುಗಳೇ ನಿಮಗೆ ನೀಡ್ತಾ ಇದ್ದಾರೆ. ಆ ಒಂದು ಟೂತ್ ಪೇಸ್ಟ್ ಹಿಡ್ಕೊಂಡು ಮೇಲೆಲ್ಲ ಎಲ್ಲ ವಸ್ತುಗಳು ನಿಮಗೆ 46 ವಸ್ತುಗಳು ನೀಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಡವರು ಯಾವುದೇ ಒಂದು ವಸ್ತುಗಳು ಕೊಂಡುಕೊಳ್ಳಲಿಕ್ಕೆ ಅವಶ್ಯಕತೆಯೇ ಇರೋದಿಲ್ಲ, ಎಲ್ಲ ವಸ್ತುಗಳು ನೀಡ್ತಾರೆ. ಅದಕ್ಕಾಗಿ ಈ ವಸ್ತು ನೀಡೋದು ಎಲ್ಲಿ ಅಂತ ನೋಡೋದಾದರೆ, ನೀವು ಏನು ಪಡಿತರ ಈಗ ತೆಗೆದುಕೊಳ್ತಾ ಇದ್ದರೆ ಅದೇ ಅಂಗಡಿನಲ್ಲಿ, ಒಂದು ರೇಷನ್ ಏನು ಪಡಿತಾ ಇರ್ತೀರ ಅದೇ ಅಂಗಡಿನಲ್ಲಿ ಈ ಒಂದು ವಸ್ತುಗಳು ಕೂಡ ನಿಮಗೆ ಕಿಟ್ ರೀತಿಯಲ್ಲಿ ನೀಡ್ತಾರಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡ್ತಾ ಇರೋದರಿಂದ ಇಲ್ಲಿ ಒಂದು ತುಂಬ ಅನುಕೂಲ ಆಗುತ್ತೆ 46 ವಸ್ತುಗಳು ಬಡವರಿಗೆ. ಅದಕ್ಕಾಗಿ ಯಾರು ಕೂಡ ಈ ಒಂದು ಯೋಜನೆಯ ಬೆನಿಫಿಟ್
BPL ಕಾರ್ಡ್ ಇರುವಂಥವ್ರು ಮತ್ತು ಅಂತ್ಯೋದಯ ಕಾರ್ಡ್ ಇರುವಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ಜೂನ್ ತಿಂಗಳಲ್ಲಿ ಇದು ಯಾವ ರೀತಿ ನೀಡ್ತಾ ಇದ್ದಾರೆ, ಎಲ್ಲಿ ನಾನು ಒಂದು ರೇಷನ್ ಅಂಗಡಿಯಲ್ಲಿ ವಿತರಣೆ ಮಾಡ್ತಿರ್ತಾರೆ ನೋಡಿ, ಅಲ್ಲೇ ಹೋಗಿ ನೇರವಾಗಿ ನಿಮಗೆ ಒಂದು ವಿಡಿಯೋನ ಮಾಡಿ ಅಥವಾ ಲೈವಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಆ ವಸ್ತುಗಳು ಹೆಸರು ಹೇಳಿದ್ದಾರೆ, ಬಟ್ ಅದು ಎಲ್ಲ 46 ವಸ್ತುಗಳು ಹೇಳ್ಬೇಕಂತಂದರೆ ವಿಡಿಯೋ ಲೆಂತ್ ಆಗುತ್ತೆ, ಅದು ಹೇಳೋದು ಬೇಡ. 46 ವಸ್ತುಗಳು ಏನು ಲೇಟ್ ಆಗೋದಿಲ್ಲ, ಇನ್ನು ಜೂನ್ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ರಿಸಲ್ಟ್ ಫೈನಲ್ ಆದಮೇಲೆ ರೇಷನ್ ಏನು ಬರುತ್ತೆ ನೋಡಿ, ಆ ಟೈಮಲ್ಲಿ ಎಲ್ಲ ಕಿಟ್ ಥರ ನೀಡ್ತೇವೆ, ಕಳಿಸ್ತೇವೆ ಎಲ್ಲ ರೇಷನ್ ಅಂಗಡಿಗೆ ಅಂತ ಮಾಹಿತಿ ಬಂದಿದೆ. ಅದಕ್ಕಾಗಿ ನೋಡೋಣ, ಕಾದು ಈ ಜೂನ್ ತಿಂಗಳಲ್ಲಿ ಏನೆಲ್ಲ ಒಂದು ವ್ಯವಸ್ಥೆ ಮಾಡ್ತಾರೆ ಅನ್ನೋದು ಕೂಡ ನೋಡೋಣ. ಹಾಗೆ ಇಲ್ಲಿ ಮುಂದೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳು ನಿಮಗೆ ಬರುತ್ತೆ. ನೀವು ಅದಕ್ಕಾಗಿ ನಿಮಗೆ ಪದೇ ಪದೇ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ ಕೊನೆಯಲ್ಲಿ ಮತ್ತೊಮ್ಮೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಲ್ ಬಟನ್ನ ಮೇಲ್ಗಡೆ. ನೀವು ಸರಿಯಾಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಎಕ್ಸಿಟ್ ಆದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಅದಕ್ಕಾಗಿ ನಿಮಗೆ ಬಾಜು ಬರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರಿ ಅಂತಂದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ವಿಡಿಯೋ ನೋಡ್ಬೋದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಇನ್ನೂ ಯಾವುದೋ ಒಂದು ಮಾಹಿತಿ ಬಗ್ಗೆ ಯಾವುದೇ ಒಂದು ಮಾಹಿತಿ ಬೇಕಾಗಿರುತ್ತೋ ಅದು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಆ ವಿಷಯನೂ ಕೂಡ ನಾನು ಒಬ್ಬರು ಕಮೆಂಟ್ ಮಾಡಿದರೂ ಕೂಡ ಅದ್ರ ಬಗ್ಗೆ ಮಾಹಿತಿ ನಿಮಗೋಸ್ಕರ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬನ್ನಿ, ಒಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ಅದರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.